ನಮಸ್ಕಾರ ಸ್ನೇಹಿತರೆ. ಧನುರ್ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 4 ವರಗಳು ಯಾವುವು? ಧನುರ್ ರಾಶಿಯವರಿಗೆ ಲಾಭ ಇದೆಯಾ? ಹಿತಶತ್ರುಗಳ ಕಾಟ ಹೇಗಿದೆ? ಇವರಿಗೆ ಲಾಭ ಯಾವ ಸಂದರ್ಭದಲ್ಲಿ ಸಿಗುತ್ತೆ? ತಾತ್ಕಾಲಿಕ ನೆಮ್ಮದಿ ಇವರ ಜೀವನದಲ್ಲಿ ಅಶುಭವನ್ನ ಉಂಟು ಮಾಡುತ್ತಾ? ಉದ್ಯೋಗ ಅರಸ್ತಿರ್ತಕ್ಕಂಥವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತಾ? ಇವರ ಜೀವನದಲ್ಲಿ ಏನೆಲ್ಲ ಶುಭ ಫಲಿತಾಂಶಗಳು ಇದೆ, ಏನೆಲ್ಲ ಅಶುಭಗಳನ್ನ ಎದುರಿಸಬೇಕಾಗುತ್ತೆ, ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಧನುರ್ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ 10 ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಧನು ರಾಶಿಯವರಿಗೆ ಈ ಸಂದರ್ಭ ಬಹಳ ಲಾಭವನ್ನ ತಂದುಕೊಡ್ತಕ್ಕಂಥ ಸಂದರ್ಭ ಅಂತ ಹೇಳಬಹುದು. ನಿಮ್ಮ ಆಯ್ಕೆಯ ವಿಚಾರದಲ್ಲಿ ಎಂದಿಗೂ ಕೂಡ ಗೊಂದಲವನ್ನ ಇಟ್ಕೊಳ್ಳೋಕ್ ಹೋಗ್ಬೇಡಿ. ವ್ಯವಹಾರ ಕ್ಷೇತ್ರದಲ್ಲಿ ವಿಸ್ತರಣೆಯಾಗಲಿದ್ದು ವಧುವರರ ಅನ್ವೇಷಣೆಗಳಲ್ಲಿರ್ತಕ್ಕಂಥವರಿಗೆ ಶುಭ ವಾರ್ತೆ ಕೇಳಿ ಬರುತ್ತೆ. ವ್ಯಾಪಾರಿಗಳು ಹಾಗೂ ವೃತ್ತಿಪರರಿಗೆ ಕೆಲಸ ಮುಗಿಸುವ ತರಾತುರಿ ಇದ್ರೂ ಕೂಡ ನೀವು ಸ್ವಾವಲಂಬಿ ಆಗಿ ಜೀವನವನ್ನ ನಡೆಸ್ತೀರಾ. ನಿಮ್ಮ ಆಯ್ಕೆಯ ವಿಚಾರದಲ್ಲಿ ಗೊಂದಲವನ್ನ ಇಟ್ಕೊಳ್ಳೋಕ್ ಹೋಗ್ಬೇಡಿ. ಉದ್ಯೋಗವನ್ನ ಅರಸ್ತಿರ್ತಕ್ಕಂಥವರಿಗೆ ಶುಭ ಫಲಿತಾಂಶ ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇದೆ. ಆರ್ಥಿಕ ಸಮಸ್ಯೆಯ ಪರಿಹಾರಕ್ಕೆ ನೀವು ಪ್ರಯತ್ನವನ್ನ ಮಾಡ್ತೀರಾ. ಆದಾಯ ಸರ್ಕಾರಿ ನೌಕರರಿಗೆ ಕೊಂಚ ಕಿರಿಕರಿ ಆದ್ರೂ ಕೂಡ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ಪುತ್ರಿಗೆ ವರಾನ್ವೇಷಣೆಗಾಗಿ ತಿರುಗಾಟವನ್ನ ಮಾಡ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ಈ ಸಂದರ್ಭದಲ್ಲಿ ಉತ್ತಮ ವರ ಸಿಗ್ತಾನೆ ಅಂತ ಹೇಳ್ಬಹುದು. ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿಯನ್ನ ಮಾಡ್ತೀರಾ. ನ್ಯಾಯಾಲಯ ವ್ಯವಹಾರದಲ್ಲಿ ಲಾಭ ಇದೆ. ನೀವು ಈ ಸಂದರ್ಭದಲ್ಲಿ ಕೋರ್ಟ್ ಕಚೇರಿ ಅಲೆದಾಟದಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಅಧಿಕಾರಿಗಳ ಸಕಾಲಿಕ ಕ್ರಮದಿಂದಾಗಿ ಕಾರ್ಯಗಳು ಶೀಘ್ರವಾಗಿ ಮುಕ್ತಾಯಗೊಳ್ಳುತ್ತೆ. ವ್ಯವಹಾರದ ಸಲುವಾಗಿ ಸಣ್ಣ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದ್ದು ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿರುತ್ತೆ. ನೀವು ಬೇರೆ ಬೇರೆ ಸ್ಥಳಗಳಿಗೆ ಕೆಲಸದ ವಿಚಾರವಾಗಿ ಹೋಗ್ತೀರಾ. ಹಿರಿಯರು, ಗೃಹಿಣಿಯರು, ಮಕ್ಕಳ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ. ನೀವು ವ್ಯವಸಾಯ ಕೈಗೊಳ್ಳಲು ಆಸಕ್ತಿಯನ್ನ ತೋರ್ತೀರಾ. ಉದ್ಯೋಗ ಸ್ಥಾನದಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ. ಜೇನು ವ್ಯವಸಾಯ, ತೋಟಗಾರಿಕೆಯಲ್ಲಿ ಆಸಕ್ತಿ ಇರತಕ್ಕಂಥವರಿಗೆ ಈ ಸಂದರ್ಭ ಬಹಳಷ್ಟು ಶುಭ ಫಲಿತಾಂಶಗಳನ್ನ ತಂದುಕೊಡುತ್ತೆ. ವಸ್ತ್ರ, ಸಿದ್ಧ ಉಡುಪು, ಆಭರಣ ವ್ಯಾಪಾರಿಗಳಿಗೆ ಲಾಭ ಇದ್ದು ಹಿರಿಯರು, ಗೃಹಿಣಿಯರು, ಮಕ್ಕಳಿಗೆ ಉಲ್ಲಾಸದ ಸಮಯ ಇದೆ ಅಂತ ಹೇಳಬಹುದು. ಯಾರೊಂದಿಗಾದ್ರೂ ಮನಸ್ತಾಪ ಇದ್ರೆ ಈ ಸಂದರ್ಭದಲ್ಲಿ ಆ ಮನಸ್ತಾಪ ನಿವಾರಣೆ ಆಗುತ್ತೆ. ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಗೆ ಮಧ್ಯಮ ಲಾಭ ಇದ್ದು ಅನಾಥಾಲಯ, ವೃದ್ಧಾಶ್ರಮಗಳಿಗೆ ನೀವು ಭೇಟಿಯನ್ನ ಕೊಡ್ತೀರಾ. ಸರ್ಕಾರಿ ಉದ್ಯೋಗಸ್ಥರಿಗೆ ಆತಂಕ ಇದೆ. ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಆದಾಯ ವೃದ್ಧಿಯಾಗತ್ತೆ. ಆದ್ರೂ ಕೂಡ ಹುಷಾರಾಗಿರಿ. ಅಲ್ಪಾವಧಿಯ ಹೂಡಿಕೆಗಳು ಎಂದಿಗೂ ಕೂಡ ಹಿತಕರವಾಗಿರೋದಿಲ್ಲ. ಹೀಗಾಗಿ ದೀರ್ಘಾವಧಿಯ ಹೂಡಿಕೆಗಳತ್ತ ಗಮನವನ್ನ ಹರಿಸಬೇಕಾಗತ್ತೆ. ಅನಿರೀಕ್ಷಿತವಾಗಿ ನಿಮ್ಮ ಆದಾಯ ವೃದ್ಧಿಯಾಗತ್ತೆ. ಕಾರ್ಯರಂಗದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ. ನಿಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರಾ. ಉದ್ಯೋಗದಲ್ಲಿ ಪದೋನ್ನತಿ ಅಥವಾ ವೇತನ ಏರಿಕೆಯ ಸಾಧ್ಯತೆ ಇದ್ದು ಬಂಧು ಬಳಗದವರಿಂದ ವಿಶೇಷ ಪ್ರೇಮ ಪ್ರಕಟಣೆ ಸಾಧ್ಯವಾಗುತ್ತೆ. ಸ್ಥಿರಾಸ್ತಿಯೊಂದರ ಖರೀದಿ ಪ್ರಯತ್ನದಲ್ಲಿ ನೀವು ಮುನ್ನಡೆಯನ್ನ ಸಾಧಿಸ್ತೀರಾ. ವಿದೇಶಿ ವಾಸಿ ಮಿತ್ರರೊಂದಿಗೆ ಸಂಭಾಷಣೆಯನ್ನ ನಡೆಸೋದ್ರಿಂದ ನಿಮ್ಮ ಕಾರ್ಯ ಯಶಸ್ವಿಯಾಗಿ ಭರವಸೆಯೇ ವಿಜಯದ ಸೂತ್ರ ಎಂಬಂತೆ ಒಳ್ಳೆಯ ಲಾಭವನ್ನ ಪಡ್ಕೊಳ್ಳುತ್ತೆ. ಅಸಹಾಯಕರಿಗೆ ನೀವು ನೆರವಾಗಿ ನಿಲ್ತೀರಾ. ಈ ಸಂದರ್ಭದಲ್ಲಿ ನೀವು ಅಮೂಲ್ಯವಾದ ವಸ್ತುವೊಂದನ್ನ ಖರೀದಿ ಮಾಡ್ತೀರಾ ಅಂತ ಹೇಳಬಹುದು. ಉದ್ಯೋಗಸ್ಥರಿಗೆ ನೆಮ್ಮದಿ ಸಿಗೋದ್ರ ಜೊತೆಗೆ ನೀವು ತಾತ್ಕಾಲಿಕ ನೆಮ್ಮದಿಯಿಂದ ಸಾಧ್ಯವಾದಷ್ಟು ಅಡಚಣೆಯನ್ನ ಎದುರಿಸ್ತೀರಾ. ಹೀಗಾಗಿ ನೀವು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ಯೋಗ ಹಾಗೆ ಆಹಾರ ಕ್ರಮದತ್ತ ನೀವು ಯೋಚನೆಯನ್ನ ಹರಿಸಬೇಕಾಗುತ್ತೆ. ದೇವ ಕಾರ್ಯದಲ್ಲಿ ಮನಸ್ಸು ತಲ್ಲೀನವಾಗೋದ್ರಿಂದ ನೀವು ಲಾಭವನ್ನ ಕಾಣ್ತೀರಾ. ಉದ್ಯೋಗಸ್ಥರಿಗೆ ಬಾಕಿ ಉಳಿದಿರ್ತಕ್ಕಂಥ ಕಾರ್ಯಗಳನ್ನ ಮುಗಿಸುವ ಚಿಂತೆ ಕಾಡುತ್ತೆ. ವ್ಯವಹಾರಸ್ಥರಿಗೆ ಹೊಸ ಸವಾಲುಗಳು ಎದುರಾದ್ರೂ ಕೂಡ ನೀವು ಅದೆಲ್ಲವನ್ನ ಸಮರ್ಪಕವಾಗಿ ನಿಭಾಯಿಸ್ತೀರಿ. ಇನ್ನು ಹಾನಿಯಾಗಿದ್ದ ಆರೋಗ್ಯ ಮತ್ತೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತೆ. ಸೂಕ್ತ ಮಾರ್ಗದರ್ಶನದ ಏರ್ಪಾಡಾಗತ್ತೆ. ಠೇವಣಿ ಇಡುವ ಮೊದಲು ಪೂರ್ವಪರ ವಿಮರ್ಶಿಸಿ ನಂತರ ಠೇವಣಿಯನ್ನ ಇಡಬೇಕಾಗುತ್ತೆ. ಅಂದ್ರೆ ಹೂಡಿಕೆ ಮಾಡೋಕ್ಕಿಂತ ಮೊದಲು ಪೂರ್ವಪರವನ್ನ ವಿಚಾರಿಸಿ ಹೂಡಿಕೆನ ಮಾಡಿ. ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದ ಲಾಭ ಸಿಗುತ್ತೆ. ನೀವು ವಿಶೇಷ ಪ್ರಯತ್ನದಲ್ಲಿ ಯಾವಾಗ್ಲೂ ಕೂಡ ತಲ್ಲೀನರಾಗಿರ್ತೀರಾ. ಗೃಹಿಣಿಯರು ಮತ್ತು ಮಕ್ಕಳಿಗೆ ಸಮಾಧಾನದ ಸಮಯ ಇದಾಗಿದೆ. ಬಾಲ್ಯಕಾಲದ ಒಡನಾಡಿಯ ಅಕಸ್ಮಾತ್ ಭೇಟಿಯ ಸಾಧ್ಯತೆ ಇದ್ದು ನಿಮ್ಗೆ ಕುಳಿತಲ್ಲಿಯ ಸಂಪಾದನೆಯ ಮಾರ್ಗ ಗೋಚರವಾಗುತ್ತೆ. ಮಕ್ಕಳ ಮದುವೆಯ ಮಾತುಕತೆಯಲ್ಲಿ ನೀವು ತಲ್ಲೀನರಾಗಿರ್ತೀರಾ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ನೂತನ ಗೃಹಾಲಂಕಾರದ ಕೆಲಸ ಕಾರ್ಯಗಳಿಗೆ ನೀವು ಕೈತುಂಬ
ಹಣವನ್ನ ವ್ಯಯಿಸಬೇಕಾಗತ್ತೆ. ಹೀಗಾಗಿ ನೀವು ಸ್ವಲ್ಪ ಸಂಪಾದನೆಯತ್ತ ನಿಗಾ ವಹಿಸಬೇಕಾಗತ್ತೆ. ನಿಗದಿತ ಸಮಯದಲ್ಲಿ ಕಾರ್ಯ ಪ್ರವೃತ್ತಿಗೆ ನೀವು ಮೇಲಿನವರ ಒತ್ತಡವನ್ನ ಅನುಭವಿಸಬೇಕಾಗತ್ತೆ. ಹೀಗಾಗಿ ಒಂದಷ್ಟು ಕಾರ್ಯ ಪ್ರವೃತ್ತರಾಗಿ ಕೆಲಸವನ್ನ ಮಾಡೋದು ಉತ್ತಮ. ಹಿರಿಯರಿಗೆ ಸ್ವಾವಲಂಬಿ ಬದುಕು ಸಿಗ್ತಾ ಹೋಗುತ್ತೆ. ಕರ್ಮಕಾರಕನಾದ ಶನಿಯಿಂದ ಸತ್ಕರ್ಮಗಳಿಗೆ ಪ್ರೇರಣೆಯಾಗುತ್ತೆ. ವಾಹನ ಇತ್ಯಾದಿ ವಸ್ತುಗಳ ಖರೀದಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತೀರಾ. ವ್ಯವಹಾರದಲ್ಲಿ ಸಕ್ರಿಯವಾಗಿ ಸಹಕಾರವನ್ನು ಪಡ್ಕೊಳ್ತೀರಾ. ಕುಟುಂಬದವರ ಜೊತೆ ಕರ್ಮಾರ್ಥವಾಗಿ ಪ್ರಯಾಣವನ್ನು ಬೆಳೆಸಬೇಕಾಗಿ ಬರಬಹುದು. ಜೊತೆಗೆ ನಿಮ್ಮ ಮನೆಗೆ ಯಾರಾದ್ರೂ ನೆಂಟಸ್ಥರು ಬರುವ ಸಾಧ್ಯತೆ ಇದ್ದು ಇವರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಒಳ್ಳೆಯ ಅನುಭವವಾಗುತ್ತೆ. ನೀವು ಈ ಸಂದರ್ಭದಲ್ಲಿ ಯಾವುದಾದ್ರೂ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಯೋಚನೆಯನ್ನ ಮಾಡಿ ನಂತರ ನೀವು ಆ ಕೆಲಸ ಕಾರ್ಯಗಳಿಗೆ ಕೈಯನ್ನ ಹಾಕಬೇಕಾಗತ್ತೆ. ಇದರಿಂದ ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ. ನೀವು ಈ ಸಂದರ್ಭದಲ್ಲಿ ಮನೆಯ ಸೌಕರ್ಯಗಳಿಗೆ ಹೆಚ್ಚಿನ ಗಮನವನ್ನ ಕೊಡ್ತೀರಾ. ಪರಿಸರವು ಒತ್ತಡ ಮುಕ್ತವಾಗ್ತಾ ಹೋಗುತ್ತೆ. ಇತರರನ್ನ ಅತಿಯಾಗಿ ನಂಬೋದನ್ನ ಬಿಟ್ಬಿಡಿ. ಅವರನ್ನ ಅತಿಯಾಗಿ ನಂಬುದ್ರು ಅಂತ ಹೇಳಿದ್ರೆ ಹಾನಿಕಾರಕ ಸಮಯ ನಿಮ್ಗೆ ಇದು ಅಂತ ಹೇಳಬಹುದು. ಹೆಚ್ಚಿನ ಸಮಯವನ್ನ ಹೊರಾಂಗಣ ಚಟುವಟಿಕೆಗಳಲ್ಲಿ ಮಕ್ಕಳು ಕಳೀತಾರೆ. ಪ್ರವಾಸ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡ್ತೀರಾ. ನಿಮ್ಮ ಕಾರ್ಯಗಳನ್ನ ಪೂರ್ಣ ಶಕ್ತಿಯಿಂದ ಪೂರ್ಣಗೊಳಿಸ್ತೀರಾ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಶಸ್ಸನ್ನ ಪಡೆದುಕೊಳ್ಳುತ್ತೆ. ಕೌಟುಂಬಿಕ ವಾತಾವರಣ ಅತ್ಯುತ್ತಮವಾಗಿರುತ್ತೆ. ಮನೆಯ ಹಿರಿಯರಿಂದ ಆಶೀರ್ವಾದ ಮತ್ತು ಕೆಲ ಅಮೂಲ್ಯ ಉಡುಗೊರೆಗಳನ್ನ ಸಹ ಕೊಂಡ್ಕೊಳ್ತೀರಾ. ಜನರ ಸಮಸ್ಯೆಗಳಲ್ಲಿ ಮೂಗು ತೂರಿಸೋದು ನಿಮ್ಗೆ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಹೀಗಾಗಿ ಬೇರೆಯವರ ಸಮಸ್ಯೆಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ಅವಧಿಯಲ್ಲಿ ನೀವು ಯೋಗ ಧ್ಯಾನ ಮಾಡುವ ಮೂಲಕ ಆಧ್ಯಾತ್ಮಿಕ ಪಥದತ್ತ ಮುನ್ನಡೆಯಬಹುದು. ಈ ಸಮಯದಲ್ಲಿ ನೀವು ಆಹಾರದ ಕ್ರಮದ ಬಗ್ಗೆ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳಿ. ವಿದೇಶದಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಕನಸುಗಳಿಗೆ ಹಿಡಿತವನ್ನ ಸಾಧಿಸಬೇಕಾಗುತ್ತೆ. ನೀವು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡ್ರೆ ನಿಮ್ಮ ಹಿರಿಯರ ಅಥವಾ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದವನ್ನ ಪಡೆದು ನಂತರ ನೀವು ಮುನ್ನಡೆಯೋದು ಉತ್ತಮ ಅಂತ ಹೇಳಬಹುದು. ಸಮಯಕ್ಕೆ ಸರಿಯಾಗಿ ಮಾಡಿದ ಕೆಲಸಗಳು ಉತ್ತಮ ಫಲಿತಾಂಶವನ್ನ ತಂದ್ಕೊಡುತ್ತೆ. ಮನೆಯನ್ನ ಬದಲಾಯಿಸಬೇಕು ಅಂತ ಯೋಚನೆಯಲ್ಲಿದ್ರೆ ಆತರ ಪಡೋದು ಸೂಕ್ತ ಅಲ್ಲ. ನೀವು ಪ್ರತಿಸ್ಪರ್ಧಿಗಳ ಚಟುವಟಿಕೆಗಳನ್ನ ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಇದರಿಂದ ನಿಮ್ಮ ಗೌರವ ಮತ್ತೆ ಖ್ಯಾತಿ ಹೆಚ್ಚಾಗುತ್ತೆ. ನೀವು ಸಾಧಿಸಲು ಶ್ರಮಿಸುತ್ತಿದ್ದ ಗುರಿ ಸರಿಯಾದ ಫಲಿತಾಂಶವನ್ನ ಪಡೆಯುತ್ತೆ. ನೀವು ಉತ್ಪಾದನಾ ಸಾಮರ್ಥ್ಯದಲ್ಲಿ ಲಾಭವನ್ನ ಕಾಣ್ತೀರಾ. ಆರ್ಥಿಕ ಚಟುವಟಿಕೆಗಳಲ್ಲಿ ವಿಳಂಬ ಆದ್ರೂ ಕೂಡ ಸಾಕಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ. ಗಂಡ ಹೆಂಡತಿಯ ನಡುವೆ ಪರಸ್ಪರ ಸಹಕಾರ ಮತ್ತೆ ತಿಳುವಳಿಕೆ ಹೆಚ್ಚಾಗುತ್ತೆ. ಶಾಪಿಂಗ್ ನಲ್ಲಿ ನೀವು ಸಾಕಷ್ಟು ಸಮಯವನ್ನ ಕಳಿತೀರಾ. ಇದೆಲ್ಲವೂ ಕೂಡ ಧನು ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ನಿಮ್ಮ ಸೃಜನಶೀಲ ಸಮಯವನ್ನ ಅಥವಾ ನಿಮ್ಮ ಸೃಜನಶೀಲ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಆರ್ಥಿಕವಾಗಿ ಲಾಭ ಇದೆ, ನೆಮ್ಮದಿ ಸಿಗುತ್ತೆ, ಶಾಂತಿ ಇರುತ್ತೆ ಅಂತ ಹೇಳಬಹುದು. ಧನ್ಯವಾದಗಳು.